ಈ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಹಣ ಖಾತೆಗೆ ಜಮಾ. ಈ ಲಿಂಕ್ ಮೂಲಕ ಪರಿಶೀಲಿಸಿ ನಿಮ್ಮ ಖಾತೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸರ್ಕಾರದಿಂದ ಎಲ್ಲ ರೈತರಿಗೂ ಸಹ ಅನುಕೂಲವಾಗಲಿ ಎಂಬ ಕಾರಣಕ್ಕಾಗಿ ಸರ್ಕಾರದಿಂದ ವಿಶೇಷ ಹಾಗೂ ವಿಶಿಷ್ಟ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೆಳೆ ವಿಮೆ ಪಾವತಿಯನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲು ಸರ್ಕಾರ ಹೊಸ ಪ್ರಕ್ರಿಯೆಯನ್ನು ಪರಿಚಯಿಸುತ್ತಿದೆ. ಇದಕ್ಕಾಗಿ ರೈತರ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಕಾರ್ಡ್ ವಿವರ ಸಂಗ್ರಹಿಸಲಾಗುವುದು. ರೈತರಿಗೆ ಬೆಳೆ ವಿಮೆ ಪಾವತಿ ಮತ್ತು ಬೆಳೆ ವಿಮೆ ಸಬ್ಸಿಡಿಯನ್ನು ಸಮರ್ಥವಾಗಿ ವಿತರಿಸಲು ಸರ್ಕಾರವು ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತಿದೆ. ವಿಮಾ ಕಂಪನಿಗಳು ರೈತರ ಬೆಳೆ ವಿಮೆ ಅರ್ಜಿಗಳನ್ನು ಮರುಪರಿಶೀಲನೆ ನಡೆಸುತ್ತಿದ್ದು, ವಿಮಾ ಮೊತ್ತವನ್ನು ತ್ವರಿತವಾಗಿ ರೈತರ ಖಾತೆಗೆ ವರ್ಗಾಯಿಸುತ್ತಿವೆ. ಅರ್ಜಿಗಳನ್ನು ಪರಿಶೀಲಿಸಿದ ರೈತರ ಖಾತೆಗಳಿಗೆ ಬೆಳೆ ವಿಮೆ ಮೊತ್ತವನ್ನು ಜಮಾ ಮಾಡಲಾಗುತ್ತಿದೆ. ಕಂದಾಯ ಇಲಾಖೆಯಿಂದ ಬೆಳೆ ವಿಮೆಗೆ ಅರ್ಹರೆಂದು ಗುರುತಿಸಲಾದ ರೈತರು ದೀಪಾವಳಿಯ ಮೊದಲು ಠೇವಣಿ ಮಾಡಿದ ಮುಂಗಡ ಬೆಳೆ ವಿಮಾ ಮೊತ್ತದ 25% ಪಡೆಯುತ್ತಾರೆ. ಅತಿವೃಷ್ಟಿ ಅಥವಾ ಮುಂಗಾರು ಕುಸಿತದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಜಿಲ್ಲಾಡಳಿತವು 25% ಬೆಳೆ ವಿಮೆಯ ಅಧಿಸೂಚನೆಗಳನ್ನು ಹೊರಡಿಸಿದೆ. ದೀಪಾವಳಿಯ ಮೊದಲು ಮೊತ್ತವನ್ನು ರೈತರಿಗೆ ಜಮಾ ಮಾಡಲಾಗುತ್ತದೆ. ಪರಿಣಾಮಕಾರಿ ಬೆಳೆ ವಿಮೆ ವಿತರಣೆ ಮತ್ತು ರೈತರಿಗೆ ಬೆಳೆ ವಿಮೆ ಸಬ್ಸಿಡಿಯನ್ನು ಸಮರ್ಥವಾಗಿ ವಿತರಿಸಲು ಸರ್ಕಾರ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತಿದೆ. ರೈತರ ಖಾತೆಗೆ ತ್ವರಿತವಾಗಿ ಹಣ ವರ್ಗಾಯಿಸುವ ಸಲುವಾಗಿ ವಿಮಾ ಕಂಪನಿಗಳು ಬೆಳೆ ವಿಮೆ ಅರ್ಜಿಗಳನ್ನು ಮರುಪರಿಶೀಲಿಸುತ್ತಿವೆ. ಅರ್ಜಿಗಳ ಪರಿಶೀಲನೆ ನಡೆಯುತ್ತಿರುವುದರಿಂದ ರೈತರ ಖಾತೆಗೆ ಬೆಳೆ ವಿಮೆ ಜಮಾ ಆಗುತ್ತಿದೆ. ಈ ಪ್ರಕ್ರಿಯೆಯು ರೈತರಿಗೆ ವಿಮಾ ಪಾವತಿಗಳ ನೇರ ಮತ್ತು ಸಮರ್ಥ ಸ್ವೀಕೃತಿಯನ್ನು ಖಚಿತಪಡಿಸುತ್ತದೆ. ದೀಪಾವಳಿಗೆ ಮುಂಚಿತವಾಗಿ ಮುಂಗಡ ಸಾಲ ವಿತರಣೆಯು ಮಳೆ ಹಾನಿಗೊಳಗಾದ ಪ್ರದೇಶಗಳ ರೈತರಿಗೆ ತಕ್ಷಣದ ಪರಿಹಾರವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಸುವ್ಯವಸ್ಥಿತ ಪ್ರಕ್ರಿಯೆಯು ಬೆಳೆ ವಿಮೆ ವಿತರಣೆಯನ್ನು ಸುಧಾರಿಸುತ್ತದೆ ಮತ್ತು ಸಬ್ಸಿಡಿಗಳು ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಈ ವಿಡಿಯೋದ ಒಂದು ಮುಖ್ಯ ಸೂಚನೆ: ಪ್ರಸ್ತುತ ಈ ಯೋಜನೆಯು ಮಹಾರಾಷ್ಟ್ರದ ರಾಜ್ಯದ ಯೋಜನೆಯಾಗಿದೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.